ಎಬ್ಬಿಸಲು ಭುಗಿಲೆಂಬನೋ ಮೇಣ್ ಒಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇಕೆ ಎಂದೆನ್ನ ಸಂತೈಸುವನೋ ಸಾಮದಲಿ ತುಬ್ಬುವುದೋ ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕ್ಕೆ ಇನ್ನೂ ಎಬ್ಬಿಸಿಯೇ ನೋಡುವೆನು ಎನುತ ಸಾರಿದಳು ವಲ್ಲಭನ ಸಾರಿದಳು ವಲ್ಲಭನ. ದ್ರೌಪದಿಯ ಮನಸ್ಸಿನೊಳಗಿನ ಅಲೆಗಳ ನಾಟಕವನ್ನು ಕವಿ ಕುಮಾರವ್ಯಾಸ ಸಮರ್ಥವಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಸ್ವಲ್ಪ ಪೂರ್ವಕತೆಯನ್ನು ಸ್ಮರಿಸಿಕೊಳ್ಳೋಣ. ಅಡುಗೆ ಮನೆಗೆ ದ್ರೌಪದಿ ಪ್ರವೇಶಿಸಿದ್ದಾಳೆ. ಅಲ್ಲಿ ಮೌನ ಆವರಿಸಿದೆ. ಇತ್ತ ನೋಡಿದರೆ ಭೀಮಸೇನನು ನಿದ್ರೆಯಲ್ಲಿ ಮಗ್ನನಾಗಿದ್ದಾನೆ. ಅವನ ಎದುರಿಗೆ ನಿಂತಿರುವ ದ್ರೌಪದಿ ತತ್ಕ್ಷಣ ಏನೂ ಮಾತನಾಡುವುದಿಲ್ಲ. ಬದಲಿಗೆ ಅವಳ ಮನಸ್ಸಿನಲ್ಲಿ ಹೊಯ್ದಾಟ ಪ್ರಾರಂಭವಾಗುತ್ತದೆ. ಆ ಪ್ರಶ್ನೆಗಳಾದರೂ ಯಾವುದು? ಮೊದಲನೇದಾಗಿ, ಎಬ್ಬಿಸಲು ಭುಗಿಲೆಂಬನೋ, ಅವನನ್ನು ಎಬ್ಬಿಸಿದ್ರೆ ಬೆಂಕಿಯಂತೆ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವನೋ? ಅಥವಾ ಮೇಣ್ ಒಬ್ಬಳೇ ಏತಕ್ಕೆ ಬಂದೆ? ಬದಲಿಗೆ ಅವನು ಕೇಳಬಹುದು, ಒಬ್ಬಳೇ ಏತಕ್ಕಾಗಿ ಬಂದೆ? ಈ ಪ್ರಶ್ನೆಯಲ್ಲಿ ಹಲವಾರು ಒಳತಿರುವುಗಳಿದೆ. ಅದು ಸಾಮಾಜಿಕ ನಿಯಮವಾಗಿರಬಹುದು, ನೈತಿಕ ಸೂಕ್ಷ್ಮತೆಯಾಗಿರಬಹುದು, ಭದ್ರತಾ ಆತಂಕವೇ ಆಗಿರಬಹುದು. ನಡುರಾತ್ರಿಯಲ್ಲಿ ಒಂದು ಹೆಣ್ಣು ಪರಪುರುಷನನ್ನು ಕಾಣಲು ಬಂದಾಗ ಮನಸ್ಸಿನಲ್ಲಿ ಹೊಳೆಯಬಹುದಾದ ಹಲವಾರು ಯೋಚನೆಗಳು ಕೂಡ ಇರಬಹುದು. ಅಥವಾ ಇದೆರಡಕ್ಕೂ ವಿಭಿನ್ನವಾಗಿ ಮೋರೆಯ ಮಬ್ಬು ಇದು ಏಕೆಂದು ಎನ್ನ ಸಂತೈಸುವನೋ? ಅಥವಾ ಅವನು ನನ್ನನ್ನು ಕುರಿತಾಗಿ ಯಾವ ಪ್ರಶ್ನೆಯನ್ನು ಕೇಳ್ದೇನೆ ಮುಖದಲ್ಲಿ ಬಾಡಿದ ಕಳೆ ಏಕೆ ಎಂದು ತನ್ನನ್ನು ಸಂತೈಸುತ್ತಾನೋ? ಅಥವಾ ಸಾಮದಲ್ಲಿ ಅಂದರೆ ಪ್ರೀತಿಯಿಂದ ತುಬ್ಬುವುದೋ ಅಪ್ಪಿಕೊಳ್ಳುವನೋ? ಆ ಅಪ್ಪುಗೆಯು ಸಮಾಧಾನಪಡಿಸುವ ರೀತಿ, ಆಶ್ರಯ ಬೇಡಿ ಬಂದವರಿಗೆ ವಿಶ್ವಾಸದ ಅಭಯ. ಅಥವಾ ತಾ ಬಂದ ಬರವು ನಿಬ್ಬರವಲ, ಅವನಿಗೆ ಆಶ್ಚರ್ಯವೂ ಆಕಸ್ಮಿಕವೂ ಆಗುತ್ತದೆಯೋ ಎಂಬುದಾಗಿ ದ್ರೌಪದಿ ಯೋಚನೆ ಮಾಡ್ತಾ ಇದ್ದಾಳೆ. ಕೊನೆಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾಳೆ. ಜನದ ಮನಕ್ಕೆ ಇನ್ನು ಎಬ್ಬಿಸಿಯೇ ನೋಡುವೆನು. ಇದು ಕೇವಲ ನನ್ನ ನೋವಲ್ಲ, ಇದು ಇಡೀ ಲೋಕವೇ ತಿಳಿಯಬೇಕಾದಂತಹ ಅನ್ಯಾಯ. ಅದಕ್ಕಾಗಿ ನಾನು ಈ ವೀರನ ಮನಸ್ಸನ್ನು ಎಬ್ಬಿಸಬೇಕು ಎಂದು ಯೋಚಿಸಿ ಸಾರಿದಳು ವಲ್ಲಭನ ಗಂಡನ ಬಳಿಗೆ ಹೋದಳು ದ್ರೌಪದಿ. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದಲುಗಲು ಅಪ್ರತಿಮಲ್ಲನೆದ್ದನು. ನೋಡಿದನು ಪಾಂಚಾಲನಂದನೆಯ ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ. ತಳುವಿಲ್ಲದುಸುರು ಇರುಳೇಕೆ ಬಂದೆಲ ತಾಂಗಿ, ಇರುಳೇಕೆ ಬಂದೆ ಲತಾಂಗಿ ಹೇಳು ಎಂದ. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ. ಈ ದೃಶ್ಯ ಅತ್ಯಂತ ಮಧುರವಾಗಿದೆ. ಈ ಕ್ರಿಯೆಯಲ್ಲಿ ಗೌರವವಿದೆ, ಸಂಕೋಚವಿದೆ, ಮಮತೆ ಮತ್ತು ಆತ್ಮೀಯತೆ ಒಟ್ಟಾರೆ ಮಿಲಿತವಾಗಿದೆ.
ನಂತರ ಏನು ಮಾಡ್ತಾಳೆ ದ್ರೌಪದಿ? ಗಲ್ಲವನ್ನು ಹಿಡಿದಳು. ಪ್ರೀತಿಯಿಂದ ಗಲ್ಲವನ್ನು ಹಿಡಿದು ಅಲುಗಿಸಲು ಆಗ ಅಪ್ರತಿಮಲ್ಲನೆದ್ದನು. ಪ್ರಪಂಚದಲ್ಲಿ ಇವನಿಗೆ ಯಾರೂ ಸರಿಸಾಟಿ ಇಲ್ಲ. ಅಂತಹ ಜಟ್ಟಿಯು ಎಚ್ಚರಗೊಂಡನು. ಭೀಮ ಹೇಳ್ತಾನಂತೆ, ಎದ್ದು ಕಣ್ಣು ಬಿಟ್ಟು ಪಾಂಚಾಲನಂದನೆ ದ್ರೌಪದಿಯನ್ನು ನೋಡಿದನು. ತತ್ಕ್ಷಣದಲ್ಲೇ ಭೀಮನ ಪ್ರತಿಕ್ರಿಯೆ ಏನು ಕೇಳಿ. ವಲ್ಲಭೆಯೇ, ಅತ್ಯಂತ ಪ್ರೀತಿಯಿಂದ, ಆಶ್ಚರ್ಯದಿಂದ, ಕಾಳಜಿ ಹಾಗೂ ಮಮತೆಯಿಂದ ಕೇಳುತ್ತಾ ಇದ್ದಾನೆ. ವಲ್ಲಭೆಯೇ, ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ಮುಖದಲ್ಲಿ ತಲ್ಲಣ ಹಾಗೂ ದುಃಖವು ಎದ್ದು ಕಾಣುತ್ತಿದೆ. ತಳುವು ಇಲ್ಲದೆ ಉಸಿರು. ಸ್ವಲ್ಪನೂ ತಡ ಮಾಡಬೇಡ, ಹೇಳು. ಈ ಸಮರಾತ್ರಿಯಲ್ಲಿ ಏಕೆ ಬಂದೆ? ಹೇಳು ಕೋಮಲಾಂಗಿ ಎನ್ನುತ್ತಾ ಇದ್ದಾನೆ ಭೀಮ. ನೋಡಿ, ದ್ರೌಪದಿಗೆ ಆಪತ್ತು ಒದಗಿದಾಗಲೆಲ್ಲ ಸಂರಕ್ಷಕನಾಗಿ ಭೀಮನೇ ಬಂದಿದ್ದಾನೆ. ಅವನೇ ಅವಳನ್ನ ಕಾಪಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅವನ ಮಾತಿನಲ್ಲಿ ಭೀಮನು ದ್ರೌಪದಿಯ ಬಗೆಗಿನ ಕಾಳಜಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ.